ನಮಸ್ಕಾರ. ನಾನು ಈ ದಿನ ಕಡಲೆಬೇಳೆ ತಗೊಂಡು ಅದರಿಂದ ಹಯಗ್ರೀವ ಅಥವಾ ಹೂರಣ ಮಾಡಿದ್ದೀನಿ. ಇದು ತುಂಬ ಹಳೆಯ ಕಾಲದಿಂದ ಮಾಡ್ಕೊಂಡು ಬಂದಿರೋಂಥ ಒಂದು ಸಿಹಿ ತಿಂಡಿ. ಅಮ್ಮನವ್ರ ಪೂಜೆಗೆ ಬಹಳ ಶ್ರೇಷ್ಠ. ಬನ್ನಿ ಈಗ ರುಚಿ ರುಚಿಯಾದ ಹಯಗ್ರೀವ ಮಾಡೋದು ಹೇಗೆ ಅಂತ ವಿಡಿಯೋ ನೋಡ್ತಾ ಹೋಗೋಣ. ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಅದಕ್ಕೆ 1 ಲೋಟದಷ್ಟು ಕಡಲೆಬೇಳೆ ಹಾಕ್ತೀನಿ. ಈಗ ನೀರು ಹಾಕೋಣ. ಸ್ವಲ್ಪ ಚೆನ್ನಾಗಿ ತಿಕ್ಕಿ ತೊಳೆಯೋಣ. ಇದರಲ್ಲಿ ಪೌಡ್ರ್ ಅಂಶ ಸ್ವಲ್ಪ ಜಾಸ್ತಿ ಇರುತ್ತೆ. ಹೀಗೆ ತಿಕ್ಕಿ ತೊಳೆದಾಗ ಹೋಗುತ್ತೆ. ನೋಡಿ ನೀರಲ್ಲಿ ಎಷ್ಟು ಬಣ್ಣ ಬಿಡ್ತಿದೆ ಅಂತ. ನೀರು ಚೆಲ್ಲಿದ್ದೀನಿ. ಪುನಃ ನೀರು ಹಾಕಿ ಒಂದು ಅರ್ಧ ಗಂಟೆ ನೆನೆಸೋಣ. ಕಡಲೆಬೇಳೆ ಮೊದಲೇ ನೀರಲ್ಲಿ ನೆನೆಸಿರೋದ್ರಿಂದ ಸ್ವಲ್ಪ ಅರಳಿದೆ. ಈಗ ಒಲೆ ಮೇಲೆ ಇಡೋಣ. ಕುಕ್ಕರ್ ಮುಚ್ಚಿ 3 ವಿಷಲು ಕೂಗಿಸೋಣ. ಈಗ ಕುಕ್ಕರ್ ಮುಚ್ಚಳ ತೆಗೆಯೋಣ. ಕಡಲೆಬೇಳೆ ನೋಡಿ ಬೆಂದಿದೆ, ಆದರೆ ಕರಗಿ ಹೋಗಬಾರ್ದು, ಸ್ವಲ್ಪ ಗಟ್ಟಿನೇ ಇರಬೇಕು. ಈಗ ಇದನ್ನು ಬಸಿಯೋಣ. ಈಗ ಕಡಲೆಬೇಳೆನ ಬಸಿಯೋಣ. ಒಂದು ಜರಡಿ ಇಟ್ಕೊಂಡಿದ್ದೀನಿ. ಈಗ ಹಾಕ್ತೀನಿ. ಇದು ಪೂರ್ತಿ ತಿಳಿ ಆರಬೇಕು. ಈಗ ಕಡಲೆಬೇಳೆನ ಒಂದು ಬಾಣಲೆಗೆ ಹಾಕಿದ್ದೀನಿ. ಒಲೆ ಮೇಲಿಟ್ಟು ನೀರು ಸ್ವಲ್ಪ ಆರಿಸ್ಬೇಕು. ಈಗ ಪರಿಮಳಕ್ಕೆ 1/4 ಚಮಚದಷ್ಟು ಏಲಕ್ಕಿ ಪುಡಿ ಹಾಕಿದ್ದೀನಿ. ಹಾಗೆ 2 ಲವಂಗ ಹಾಕಿದ್ದೀನಿ. ಸ್ವಲ್ಪ ಈಗ ಸಿಮ್ಮಿಗಿಡೋಣ. ಈಗ ಸ್ವಲ್ಪ ಕಡಲೆಬೇಳೆಯಲ್ಲಿ ನೀರು ಆರಿದೆ. ನಾನು 1 ಲೋಟ ಕಡಲೆಬೇಳೆ ತಗೊಂಡಿದ್ದೆ. 1/4 ಲೋಟದಷ್ಟು ಬೆಲ್ಲ ಹಾಕ್ತೀನಿ. ಬೆಲ್ಲ ಹಾಕಿದ ಮೇಲೆ ಸ್ವಲ್ಪ ಕಡಲೆಬೇಳೆನ ಮುಚ್ಚೋಣ. ಈಗ ರುಚಿಗಾಗೋಷ್ಟು ಉಪ್ಪು ಹಾಕೋಣ. ಈ ಕಡಲೆಬೇಳೆನ ಹಯಗ್ರೀವಕ್ಕೆ ತುಂಬ ಬೇಯಿಸ್ಕೊಬಾರ್ದು, ಕರಗೋಗೋಷ್ಟು. ಅವಾಗದು ಮುದ್ದೆ ಥರ ಆಗಿಬಿಡುತ್ತೆ. ಸ್ವಲ್ಪ ಕಡಲೆಬೇಳೆ ಗಟ್ಟಿ ಇದ್ರೇ ಅದು ತುಂಬ ರುಚಿ ಬರೋದು. ಈ ಹಯಗ್ರೀವಕ್ಕೆ ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕ್ತಾರೆ. ಅದು ಅಷ್ಟು ರುಚಿ ಕೊಡಲ್ಲ. ಹೀಗೆ ಪ್ಲೈನ್ ಇರಬೇಕು, ತುಂಬ ಟೇಸ್ಟು ಇದು. ಈಗ ನೋಡಿ ಬೆಲ್ಲ ಗಟ್ಟಿಯಾಗ್ತಾ ಬಂತು, ಪಾಕ ಆಗಿದೆ. 2 ಸ್ಪೂನಷ್ಟು ನಾನು ತುಪ್ಪ ಹಾಕ್ತೀನಿ. ಇದು ತುಂಬ ಪರಿಮಳ ಕೊಡುತ್ತೆ. ಈಗ ಒಂದು ಸರಿ ಹಾಗೆ ಮುಚ್ಚೋಣ. ತುಂಬ ರುಚಿ ಈ ಹಯಗ್ರೀವ. ಈಗ ಇದಕ್ಕೆ ನಾನು 1/4 ಲೋಟದಷ್ಟು ಕಾಯಿ ಹೂವು ಹಾಕ್ತೀನಿ. ಕಾಯಿ ಹೂವು ಹಾಕಿದ ಮೇಲೆ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ ಇಷ್ಟು ಗಟ್ಟಿ ಬರಬೇಕು ಹಯಗ್ರೀವ. ಈಗ ಗ್ಯಾಸ್ ಆಫ್ ಮಾಡೋಣ. ಹಯಗ್ರೀವ ರೆಡಿ ಆಯಿತು. ನಾವು ಮಲೆನಾಡಲ್ಲಿ ಇದಕ್ಕೆ ಹೂರಣ ಅಂತಲೇ ಹೇಳೋದು. ಯಾವುದೇ ಶುಭ ಸಮಾರಂಭ ಅಥವಾ ದೇವರ ಕಾರ್ಯ ಇದ್ದಾಗ ಹಯಗ್ರೀವ ನಮ್ಮಲ್ಲಿ ಆಗಲೇಬೇಕು. ಅಷ್ಟು ಶ್ರೇಷ್ಠ ಸ್ಥಾನ ಇದಕ್ಕೆ. ತಿನ್ನೋದಕ್ಕೂ ತುಂಬ ಟೇಸ್ಟು. ನೀವು ಒಮ್ಮೆ ಟ್ರೈ ಮಾಡಿ ಇದರ ರುಚಿ ಸವಿಯಿರಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.